ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜವನ್ನ ಘೋಷಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪುಟ ಸಭೆಯ ಬಳಿಕ ಸಚಿವ ಟಿ.ಬಿ. ಜಯಚಂದ್ರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ಚರ್ಚೆಯಾಗಿದೆ. ರಾಜ್ಯಕ್ಕೆ ಪ್ರತ್ಯೇಕ ನಾಡಧ್ವಜದ ವಿಚಾರವಾಗಿ ಕಾನೂನಿನಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ತೊಡಕಾಗಲ್ಲ ಅನ್ನುವಂಥದ್ದನ್ನ ಅವರ ನಂತರದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಈ ಬಗ್ಗೆ ಈಗ ಸಮಿತಿಯನ್ನ ಏನು ರಚಿಸಿದೀವಿ, ಸಮಿತಿ ಎಲ್ಲಾ ವಿವರಗಳನ್ನು ಸಂಗ್ರಹಿಸುತ್ತೆ. ಇದನ್ನ ವಿವಾದವಾಗಿ ಮಾರ್ಪಡಿಸೋದು ಬೇಡ ಅಥವಾ ವಿವಾದಾಸ್ಪದವಾಗಿಸೋದು ಬೇಡ. ಸಮಿತಿಯ ಶಿಫಾರಸ್ಸಿನ ಬಳಿಕ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಸಂಪುಟ ಸಭೆ ಬಳಿಕ ಸಚಿವ ಟಿ.ಬಿ. ಜಯಚಂದ್ರ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದು ಕರ್ನಾಟಕ ರಾಜ್ಯಕ್ಕೆ ಪ್ರತ್ಯೇಕ ಧ್ವಜ ಬೇಕು ಅನ್ನುವಂಥದ್ದು, ಅಂದ್ರೆ ಅಧಿಕೃತವಾಗಿ ಈಗ ಆಲ್ರೆಡಿ ಧ್ವಜ ಇದ್ರೂ ಕೂಡ ಅದನ್ನ ಅಧಿಕೃತವಾಗಿ ನಾವು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಏನೋ ಒಂದು ಸಮಿತಿಯನ್ನ ರಚಿಸಿದ್ದಾರೆ. 9 ಮಂದಿ ಸದಸ್ಯರ ಸಮಿತಿ. ಆ ಸಮಿತಿ ಈಗ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಧ್ವಜವನ್ನ ಘೋಷಣೆ ಮಾಡ್ಕೊಳ್ಬಹುದು, ನಮ್ಮ ರಾಜ್ಯದ ಧ್ವಜ ಇದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಅವರೀಗ ಒಂದು ರಿಸರ್ಚ್ ಅಲ್ಲಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಟಿ.ಬಿ. ಜಯಚಂದ್ರ ಇವತ್ತು ಮಾತನಾಡಿದ್ದಾರೆ. ಸಚಿವ ಸಂಪುಟ ಸಭೆಯನ್ನು ಇವತ್ತು ನಡೆದಿದೆ, ಅದರಲ್ಲೂ ಕೂಡ ಈ ವಿಚಾರ ಡಿಸ್ಕಸ್ ಆಗಿದೆ. ಜೊತೆಗೆ ಒಂದು ವಿಚಾರವನ್ನು ಅವರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಮಾಡಿರೋದಂದ್ರೆ ಕಾನೂನಿನಲ್ಲಿ ಇದಕ್ಕೆ ಯಾವುದೇ ರೀತಿಯಾದಂತಹ ತೊಡಕಾಗುವುದಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಹೇಳಿರುವಂತಹ ಕಾರಣದಿಂದಾಗಿ ಮುಂದಿನ ಹಂತದಲ್ಲಿ ಕಾನೂನಾತ್ಮಕವಾದಂತಹ ತೊಡಕುಗಳೇನಿದೆ ಅದೆಲ್ಲವನ್ನು ಕೂಡ ಸರ್ಕಾರ ಬಹಳ ಸುಲಭವಾಗಿ ಮೀರಿ ಈ ಕರ್ನಾಟಕಕ್ಕೆ ಸಪರೇಟ್ ಆದಂತಹ ಅಥವಾ ಒಂದು ಪ್ರತ್ಯೇಕವಾದಂತಹ ಧ್ವಜವನ್ನು ತರುವ ನಿಟ್ಟಿನಲ್ಲಿ ರೂಪುರೇಷೆಗಳನ್ನ ಕೈಗೊಳ್ಳಬಹುದು ಅಂತ ಅನ್ಸುತ್ತೆ. ಹಾಗೀಗ ಜಮ್ಮು ಕಾಶ್ಮೀರಕ್ಕೆ ಹೊರತುಪಡಿಸಿದ್ರೆ ದೇಶದ ಯಾವುದೇ ರಾಜ್ಯಕ್ಕೂ ಕೂಡ ಪ್ರತ್ಯೇಕವಾದಂತಹ ಧ್ವಜ ಇಲ್ಲ. ಆದ್ರೆ ಇಂತಹದೊಂದು ಸಾಹಸಕ್ಕೆ ಅಥವಾ ಈ ರೀತಿಯಾದಂತಹ ಒಂದು ಧ್ವಜ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಈಗ ಪ್ರಯತ್ನಿಸ್ತಾ ಇದೆ, ಪ್ರಮುಖವಾಗಿ ಸರ್ಕಾರ ಪ್ರಯತ್ನಿಸ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಟಿ.ಬಿ. ಜಯಚಂದ್ರ ಅವರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಫ್ಲಾಗ್ ಆಕ್ಟ್ ಅಲ್ಲಿ ನನಗೆ ಅಂತೂ ಗೊತ್ತಿಲ್ಲ, ಬಟ್ ದೇರ್ ಆರ್ 3 ಆಕ್ಟ್ಸ್. ನಾನು ಬೆಳಗ್ಗೆ ಬಂದು ನೋಡಿದೆ. ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ಸ್ ಟು ನ್ಯಾಷನಲ್ ಆನರ್ ಆಕ್ಟ್ ಅಂತ, ದಟ್ ಈಸ್ 1 ಆಕ್ಟ್. ಇದು ಅದರ ಜೊತೆಗೆ ಫ್ಲಾಗ್ ಕೋಡ್ ಅಂತ ಹೇಳಿ ಎಂಬ್ಲಮ್ಸ್ ಅಂಡ್ ನೇಮ್ಸ್ ಪ್ರಿವೆನ್ಷನ್ ಆಫ್ ಇಂಪೋರ್ಟರ್ ಯೂಸ್ ಆಕ್ಟ್ ಆಫ್ 1950 ಅಂತೇಳಿ ಅದೊಂದು ಆಕ್ಟ್ ಇದೆ. ಆಮೇಲೆ ಒಂದು ಈಗ ಇಂಡಿಯನ್ ನ್ಯಾಷನಲ್ ಫ್ಲಾಗ್ ಅದು ಕೋಡ್ ಒಂದಿದೆ, ಫ್ಲಾಗ್ ಕೋಡ್ ಆಫ್ ಇಂಡಿಯಾ ಅಂತೇಳಿ. ಇದು ನ್ಯಾಷನಲ್ ಇದು ಫ್ಲಾಗಿಗೆ ಮಾತ್ರ. ಬಟ್ ಎಲ್ಲೂ ಒಂದು ಕಡೆಗೆ ನ್ಯಾಷನಲ್ ಫ್ಲಾಗ್ ಇರಬೇಕು, ಒಂದು ಸ್ಟೇಟ್ ಲೆವೆಲಲ್ಲಿ ಫ್ಲಾಗ್ ಇರಬೇಕಾ ಬೇಡ ಅಂತಕ್ಕಂಥದ್ದು ಇಟ್ಸ್ ಎ ಗ್ರೇ ಏರಿಯಾ. ಇಟ್ ಈಸ್ ನಾಟ್ ಡಿಸೈಡೆಡ್. ಸೊ ಅದ್ರಲ್ಲಿ ಲೀಗಲಿ ಐ ಥಿಂಕ್ ದರ್ ಇಸ್ ನೋ ಇದು, ಬಟ್ ಕಮಿಟಿ ಹ್ಯಾಸ್ ಆಲ್ರೆಡಿ ಬಿನ್ ಕಾನ್ಸ್ಟಿಟ್ಯೂಟೆಡ್. ದಟ್ ವಿಲ್ ಆಲ್ಸೋ ಡೆಲಿಬ್ರೇಟ್ ಆನ್ ದಿಸ್ ಇಶ್ಯೂ. ನಾವು ಇದನ್ನು ಸಮಿತಿ ಮಾಡಿರ್ತಕ್ಕಂಥದ್ದು, ಅದರಲ್ಲಿ ಸಾಧಕ ಬಾಧಕ ಎಲ್ಲದನ್ನು ಕೂಡ ಮಾಡೋದಕ್ಕೆ ಅಧಿಕಾರಿಗಳ ಸಮಿತಿ ಇದೆ. ಕಾನೂನು ಇಲಾಖೆ ಕಾರ್ಯದರ್ಶಿಗಳಿರ್ತಾರೆ ಮತ್ತು ಶಾಸನ ಇದಕ್ಕೆ ಸಂಬಂಧಪಟ್ಟಂತ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಇರ್ತಾರೆ. ಅದರ ಸಾಧಕ ಬಾಧಕಗಳನ್ನ ನೋಡಿ ಅವರು ಬರಲಿ ಅದನ್ನ. ಅಥವಾ ಎಲ್ಲೋ ಒಂದು ಕಡೆಗೆ ವಿ ವಾಂಟ್ ಟು ಬಿ ಇನ್ ದಿ ಮೈನ್ ಸ್ಟ್ರೀಮ್, ಅದರಲ್ಲಿ ಎಲ್ಲೋ ಒಂದು ಇದನ್ನ ಕಾಂಟ್ರವರ್ಸಿ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಂದು ಪ್ರಶ್ನೆ ಇಲ್ಲ. ಬಟ್ ಅದನ್ನ ಕಮಿಟಿ ಹ್ಯಾಸ್ ಬಿನ್ ಕಾನ್ಸ್ಟಿಟ್ಯೂಟೆಡ್. ದೇ ವಿಲ್ ಆಲ್ಸೋ ಗೋ ಇನ್ ಟು ಆಲ್ ದಿ ಡೀಟೇಲ್ಸ್. ಸೊ ಇದು ಟಿ.ಬಿ. ಜಯಚಂದ್ರ ಅವರು ಇವತ್ತು ಹೇಳಿರುವಂತಹ ಮಾತು. ಸಂಪುಟ ಸಭೆಯ ನಂತರದಲ್ಲಿ ಅವರು ಹೇಳಿರುವಂತಹ ಮಾತನ್ನ ನಾವು ಇಲ್ಲಿ ಉಲ್ಲೇಖ ಮಾಡ್ತಾ ಹೋಗೋದಾದ್ರೆ ಒಂದಂತೂ ಸ್ಪಷ್ಟ, ಕಾನೂನಿನ ಮುಖಾಂತರವಾಗಿ ಯಾವುದೇ ರೀತಿಯಂತಹ ತೊಡಕುಗಳು ಇದಕ್ಕೆ ಬರುವಂತಹ ಸಾಧ್ಯತೆಗಳು ತೀರಾ ವಿರಳ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ. ಜೊತೆಗೆ ಈ ವಿಚಾರವನ್ನ ನಾವು ಹಿಂದೆ ನೋಡೋದಾದ್ರೆ ಹಿಂದೆ ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಬಜೆಟ್ನಲ್ಲೇ ಪ್ರತಿ ಕಟ್ಟಡದ ಮೇಲೂ ಕೂಡ ಕರ್ನಾಟಕದ ಧ್ವಜ ಹಾರಿಸಬೇಕು ಸರ್ಕಾರಿ ಕಟ್ಟಡಗಳ ಮೇಲೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರು. ಆ ನಂತರದಲ್ಲಿ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಲಾಯಿತು. ಆ ನಂತರದಲ್ಲಿ ಇದನ್ನ ಕಾನೂನಾತ್ಮಕವಾಗಿ ಜಾರಿಗೊಳಿಸಬಹುದೇ ಅನ್ನುವಂಥದ್ದನ್ನ ಪ್ರಶ್ನಿಸಿ ಹೈಕೋರ್ಟ್ ಮತ್ತೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ನಂತರದಲ್ಲಿ ಇದ್ದಂತಹ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅದನ್ನ ನಾವು ವಾಪಸ್ ತೆಗೆದುಕೊಂಡಿವಿ ಆ ನಿರ್ಧಾರವನ್ನ ಅನ್ನುವಂಥದ್ದನ್ನ ಹೇಳಿದ್ರು. ಸೊ ಆ ನಂತರದಲ್ಲಿ ಮತ್ತೆ ಈ ರೀತಿಯಾದಂತಹ ಒಂದು ಪ್ರಸ್ತಾವನೆ ಏನಿತ್ತು ಅದು ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಧ್ವಜ ಬೇಕು ಅನ್ನುವಂತಹ ವಿಚಾರ ಒಂದು ಹಂತದಲ್ಲಿ ಒಂದು ರೀತಿ ನೆನೆಗುದಿಗೆ ಬಿದ್ದಿತ್ತು. ಆ ವಿಚಾರ ಈಗ ಮತ್ತೆ ಅದನ್ನ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೈಗೆತ್ತಿಕೊಂಡಂತಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ
ಕಾರ್ಯಯೋಜನೆಯನ್ನ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಗೆ ಬಂದಿದೆ ಅಂತ ಹೇಳಿ ತಿಳಿದು ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಇವತ್ತು ಟಿ.ಬಿ. ಜಯಚಂದ್ರ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಹೇಳಿದ್ರು, ಬಹುತೇಕ ಕಾನೂನಿಗೆ ಸಂಬಂಧಪಟ್ಟಂತೆ ಅದು ಕಾನೂನಾತ್ಮಕವಾದಂತ ಯಾವುದೇ ತೊಡಕುಗಳು ಇದಕ್ಕಿಲ್ಲ ಅನ್ನುವಂತ ರೀತಿಯಲ್ಲಿ ಅವ್ರು ಹೇಳಿದ್ರು. ಒಂದರ್ಥದಲ್ಲಿ ಗೋಹೆಡ್ ಅನ್ನುವಂತ ರೀತಿಯಲ್ಲ ಅವರು ಹೇಳಿರೋದು, ಅಂದ್ರೆ ಬಹುತೇಕ ತೊಡಕುಗಳು ನಿವಾರಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ವಿಶ್ವಾಸ ಇದೆ ಅನ್ಸುತ್ತೆ ಬಹುಶಃ ಅವರಿಗೆ. ಬಹುಶಃ ಸಂಪರ್ಕ ಕಡಿತ ಆಗಿದೆ ಅನ್ಸುತ್ತೆ. ಮತ್ತೆ ನಾವು ನಮ್ಮ ಪ್ರತಿನಿಧಿ ವಿನಯನ ಸಂಪರ್ಕ ಮಾಡೋಣ. ಯಾಕಂತಂದ್ರೆ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯಕ್ಕೆ ಪ್ರತ್ಯೇಕ ಬಾವುಟದ ವಿಚಾರವಾಗಿ ಏನೆಲ್ಲ ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ಬಹಳ ಮುಖ್ಯವಾದಂತಹ ವಿಚಾರ ಇದು. ಹಾಗೆ ಮತ್ತೊಂದ್ಸಲ ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ, ಈಗ 9 ಮಂದಿಯ ಒಂದು ಸದಸ್ಯರ ಸಮಿತಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ರಚನೆಯಾಗಿದೆ. ಅವರು ಯಾವುದೇ ರೀತಿಯಂತ ತೊಡಕಿಲ್ಲದೆ ಕಾನೂನಾತ್ಮಕವಾಗಿಯೇ ರಾಜ್ಯಕ್ಕೆ ಪ್ರತ್ಯೇಕ ಬಾವುಟವನ್ನು ತರುವಂತಹ ವಿಚಾರ ಒಂದಾದ್ರೆ, ರಾಜ್ಯಕ್ಕೆ ಪ್ರತ್ಯೇಕವಂತ ಬಾವುಟ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನುವಂಥ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಅವರೊಂದು ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಸಚಿವರು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನಯ್, ಬಹುಶಃ ಕಾನೂನಾತ್ಮಕವಾಗಿ ಯಾವುದೇ ರೀತಿಯಂತಹ ತೊಡಕುಗಳು ಇಲ್ಲ ಅನ್ನುವಂಥದ್ದೇನು ಇಲ್ಲಿ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ, ಬಹುತೇಕ ಇಲ್ಲ ಅನ್ನುವಂಥದ್ದನ್ನೇ ಹೇಳಿದ್ರೆ, ಒಂದು ರೀತಿಯಲ್ಲಿ ಗೋ ಹೆಡ್ ಅನ್ನುವಂಥ ರೀತಿಯಲ್ಲಿ ಅರ್ಥನ ಇದು. ವಿನಯ್, ಇವತ್ತು ಏನೇನು ಚರ್ಚೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ಮಾಲ್ತೇಶ್, ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡಕ್ಕೆ ಪ್ರತ್ಯೇಕವಾಗಿರ್ತಕ್ಕಂತ ಒಂದು ಧ್ವಜ, ಅಧಿಕೃತವಾಗಿ ಒಂದು ಧ್ವಜ ಬೇಕು ಅಂತ ಹೇಳಿ ಇದರ ರೂಪುರೇಷೆಯನ್ನ ತೀರ್ಮಾನ ಮಾಡೋದಕ್ಕೆ 9 ತಂಡದ ಒಂದು ಸಮಿತಿಯನ್ನ ಈಗಾಗಲೇ ರಚನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆನಲ್ಲೂ ಸಹ ಸಾಕಷ್ಟು ಚರ್ಚೆ ಆಗಿದೆ. ಸಭೆನಲ್ಲೂ ಸಹ ಮುಖ್ಯಮಂತ್ರಿಗಳು ಉಮಾಶ್ರೀ, ಅಂದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಉಮಾಶ್ರೀ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಅಂದ್ರೆ ಈ ಸಮಿತಿ ರಚನೆಯ ಹಿಂದೆ ಇರ್ತಕ್ಕಂಥ ನಿಜವಾದ ಉದ್ದೇಶ ಏನು, ನಮ್ಮ ಗಮನಕ್ಕೆ ಒಂದು ರೀತಿ ನೀವು ಇದನ್ನ ತರಬೇಕಾಗಿತ್ತು, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವ ಒಂದು ವಿಷಯ ಇದ್ದಿದ್ದ ಕಾರಣಕ್ಕೋಸ್ಕರ ನಮ್ಮ ಗಮನಕ್ಕೆ ತರಬೇಕಾಗಿತ್ತು ಅಂತ ಹೇಳಿ ಉಮಾಶ್ರೀ ಅವರನ್ನ ಅವರು ಒಂದ್ ಹಂತದಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಮತ್ತೆ ಸಾಕಷ್ಟು ಜನ ಸಚಿವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಅಂದ್ರೆ ಚುನಾವಣಾ ವರ್ಷ ಆಗಿರೋ ಹಿನ್ನೆಲೆಯಲ್ಲಿ ಇಂಥ ವಿವಾದ ಸರ್ಕಾರಕ್ಕೆ ಬೇಕಿತ್ತಾ ಅಂತೇಳಿ ಒಂದು ಹಂತದಲ್ಲಿ ಸಿಎಂ ಸಹ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಾತಾಡ್ತಾರೆ. ಅಂದ್ರೆ ನಾವು ರಾಷ್ಟ್ರಧ್ವಜಕ್ಕೆ ಯಾವುದೇ ರೀತಿಯ ಅಗೌರವವನ್ನ ಸಲ್ಲಿಸ್ತಾ ಇಲ್ಲ, ಆದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ ರಾಜ್ಯ ಧ್ವಜವನ್ನ ನಮ್ಮ ಅಧಿಕಾರದ ಅವಧಿಯಲ್ಲಿ ನಾವು ಮಾಡಿದ್ರೆ ತಪ್ಪೇನಿಲ್ಲ. ಸೊ ಕನ್ನಡಿಗರ ಅಭಿಮಾನವನ್ನ ಬೆಳೆಸ್ತಕ್ಕಂತ ಒಂದು ಕೀರ್ತಿ ನಮ್ಮ ಸರ್ಕಾರಕ್ಕೆ ಬರುತ್ತೆ. ಆದ್ರೆ ಕಾನೂನಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ತೊಡಕುಗಳು ಬರ್ತವೆ ಅಥವಾ ಪ್ರತ್ಯೇಕವಾದ ರಾಜ್ಯ ಧ್ವಜಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋದನ್ನ ಹೇಳಿ ತೀರ್ಮಾನ ಮಾಡೋದಕ್ಕೆ ಒಂದು ಸಮಿತಿಗೆ ಏನ್ ಕೊಟ್ಟಿದೀವಿ, ಸಮಿತಿ ವರದಿಯನ್ನ ಕೊಡ್ಲಿ ಅಂತ ಹೇಳಿ ಬಹಳ ಮುಖ್ಯವಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ, ಅಂದ್ರೆ ಕರ್ನಾಟಕಕ್ಕೆ ಪ್ರತ್ಯೇಕವಾದ ಒಂದು ಕನ್ನಡ ಧ್ವಜ ಬೇಕೇ ಬೇಡವೆ ಅನ್ನೋ ಸಮಿತಿ ಕೂಡ ರಚನೆ ಆಗಿದೆ. ಸಮಿತಿಯ ಶಿಫಾರಸು ಮತ್ತು ಕಾನೂನಾತ್ಮಕ ತೊಡಕುಗಳ ಸಂಬಂಧಪಟ್ಟ ಹಾಗೆ ಇದರ ಸಂಪೂರ್ಣ ಹೊಣೆಯನ್ನ ಇವತ್ತು ಮುಖ್ಯಮಂತ್ರಿಗಳು ಕಾನೂನು ಸಚಿವರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಸಿದ್ದಾರೆ. ಮಾಲ್ತೇಶ್, ಓಕೆ, ಧನ್ಯವಾದ ವಿನಯ್.